ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ಆಲ್ರೆಡಿ ಎರಡನೇ ವ್ಲಾಗ್ ನೋಡಾಗಿದೆ. ಇದು ವ್ಲಾಗ್ ಏನಲ್ಲ, ಜಸ್ಟ್ ಒಂದು ಏನಂತಾರೆ ಮಚ್ಚ, ಸುಮ್ಮನೆ ಸನ್ಸೆಟ್ ನೋಡಕ್ ಬರ್ತಾ ಇದೀವಿ. ಎಲ್ಲ ಮೀಟಪ್ ಆಗಿದ್ರು ನಮ್ಮ ಮನೆಗೆ. ಒಂದು ಕಾಮಿಡಿ ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಇನ್ನೊಬ್ರು ಇಂಟ್ರೊಡ್ಯೂಸ್ ಮಾಡ್ಸೋಣ. ಮೇಡಮ್, ನಮ್ದು ಚಾನಲ್ ಹೆಸರು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಸರ್. ಏನಂತ ಎರಡು ವ್ಲಾಗ್ ನೋಡಿದ್ರೆ ಹೆಸರು ಗೊತ್ತಿಲ್ಲ? ಮರ್ತೋಗ್ಬಿಟ್ಟಿದೀನಿ. ಅಮೃತ ಆನ್ ಕ್ಯಾಮ್ ಅಫಿಷಿಯಲ್ ಪೇಜ್ ಅಂತ ನಮ್ದು. ಹೌದಾ? ಮೇಡಮ್ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿದ್ದಾರೆ ಅಪ್ರೂಪಾಗಿ. ಅಲ್ಲೊಬ್ಬ ಇದ್ದಾನೆ, ಲೇ ಮಾತಾಡೋ, ಮೂಕನಾದೆ ಅಂತ ಯಾಕೆ ಆಗ್ಬಿಟ್ಟೆ? ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸೊ ನಾವುಗಳೆಲ್ಲ ಏನ್ ಅನ್ಕೊಂಡಿದೀವಿ ಅಂದ್ರೆ, ಈ ಕೆಲಸ ಎಲ್ಲ ಬಿಟ್ಟು ಸುಮ್ಮನೆ ವ್ಲಾಗ್ ಮಾಡ್ಕೊಂಡು ಓಡಾಡ್ಕೊಂಡಿರೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ವ್ಲಾಗ್ ಅಲ್ಲಿ ದುಡ್ಡು ಬಂದ ಕಾಂಟ್ರಿಬ್ಯೂಷನ್ ನಮಗೂ ಕೊಟ್ರೆ 100% ಕೊಡ್ತೀವಿ. ಆ ಕಾಂಟ್ರಿಬ್ಯೂಷನ್ ಕೊಟ್ರೆ ನಾವು 100% ಕೊಡ್ತೀವಿ. ಆಬ್ವಿಯಸ್ಲಿ ನಾವು ಸೊ ಇವಾಗ ಏನಂದ್ರೆ, ಫುಲ್ ಟೈಮ್ ವ್ಲಾಗ್ ಮಾಡ್ತೀವಿ. ಇವಾಗ ಏನಂದ್ರೆ, ಇವಾಗ ಯಾವತ್ತು ಲಾಗ್ಸ್ ನ ಲೈಕ್ ದುಡ್ಡುಗೋಸ್ಕರ ಎಲ್ಲ ಮಾಡೋದಲ್ಲ. ಓಕೆನಾ? ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ, ನಮಸ್ಕಾರ ಕಾರಣ. ನೀನು ಖುಷಿಗೋಸ್ಕರ ಇಂಥವ್ರನ್ನ ಹಾಕೋತೀವಿ ಟೀಮ್ಗೆ, ಇಂಥವ್ರನ್ನ ಹಾಕೋತೀವಿ ಟೀಮ್ಗೆ, ನಾನು ನಿಮ್ ಟೀಮಲ್ಲಿ ಇಂಥವ್ರನ್ನ ಟೀಮ್. ಜನಗಳಿಂದ ನಾವು ಖುಷಿ ಆಗಿರ್ಬೇಕು, ನಮ್ಮಿಂದ ಜನಗಳು ಖುಷಿ ಆಗ್ಬೇಕು. ಏನೋ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಜನಗಳು ಕೊಡ್ಬೇಕು, ಅಷ್ಟೇ ನಮ್ಮ ಉದ್ದೇಶ. ಇನ್ನೇನಿಲ್ಲ, ದುಡ್ಡು ಮಾಡ್ಬೇಕು ಅದು ಇದೇನಿಲ್ಲ. ಕೆರೆ ಬಂದ್ಬಿಟ್ಟು ಏನಪ್ಪ ಇನ್ಫಾರ್ಮೇಶನ್ ಕೊಡ್ತೀವಿ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಇಲ್ಲ ಬ್ರೋ, ಫನ್ ಕೊಡ್ತೀವಿ ಬ್ರೋ, ಫನ್ ಕೊಡ್ತೀವಿ. ಕುಕ್ಕರಲ್ಲಿ ತರಾನೇ ಕಾಣಿಸ್ತಾ ಇದೆ, ಬಟ್ ಮೈಸೂರಲ್ಲಿ ಕುಕ್ಕರಲ್ಲಿಗೆಲ್ಲ ಹೋಲಿಸ್ಬೇಡ. ಅದೊಂದು ನಮ್ಗೆ ಎಮೋಷನ್. ಮೈಸೂರು ಕುಕ್ಕೆರಳಿ ಒಂದು ಎಮೋಷನ್. ಯಾವ ಸಂಜೆ ಬೇಜಾರಾಯ್ತಾ ಕುಕ್ಕೆರಳಿಗೆ ಹೋಗಿ ಸನ್ಸೆಟ್ ನೋಡಿ, ಖುಷಿ ಆಯ್ತಾ ಎದ್ದೇಳಿ. ಅಲ್ಲಿ ಎಷ್ಟೋ ಪ್ರೀತಿ ಹುಟ್ಟಕ್ಕೆ ಅದೇ ಸ್ಪಾಟ್ ಕಾರಣ. ಇವನ್ ಪ್ರೀತಿನೂ ಹುಟ್ಟಿದೆ. ಅಲ್ಲ, ನನ್ನ ಹತ್ರ ಪಕ್ಕದಲ್ಲಿ ಹುಟ್ಟಿದ್ದು ಪ್ರೀತಿ ಹುಟ್ಟಿದೆ, ಒಟ್ಟಲ್ಲಿ ಹುಟ್ಟಿದೆ. ಅದೇ ಪಕ್ಕದಲ್ಲಿ ಪಡವರಳ್ಳಿ ಸಿಗ್ನಲ್ ಅಲ್ಲಿ ಬನಾನಾ ಚಿಪ್ಸ್ ಅಲ್ಲೇ ಇದೆ, ಅಲ್ಲೇ ಇರೋದು. ಇನ್ನೂ ನೆನಪಿದೆ. ಅವರು ಕೂಡ ಪ್ರಿಯನೇ ನೋಡ್ತಿರೋದು. ನೋಡಿ ನೋಡಿ, ಮಾಡ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇನ್ನೇ ನೋಡ್ತಿದಾರ. ಈ ಯಾರ ಗುರುಗಳು ಹಿಂಗವಳೆ? ನನ್ನ ಅಭಿಮಾನಿ ಅವರೆಲ್ಲ. ಏನೋ ಏನು ಯಾಮಾನಿ ಅಭಿಮಾನಿ ಅಂತೆ. ಅಣ್ಣ ನಮಸ್ತೆ. ಒಳ್ಳೆ ದೊಡ್ಡದಿದೆ ಕಣದು. ಬಾಸ್ ನಮಸ್ತೆ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ? ಹಾಕೋ ಹಾಕೋ. ಅದ್ ಯಾವ ಸಂಘದ? ವಸಂತ ವಸಂತ ಮಾಡ ಮಾಡ ಮಾಡ. ಇಬ್ರು 1 2 3 ಸ್ಟಾರ್ಟ್. ಬಾರ ಬಾರ ಅಂದ್ರೆ ಅವನ್ ಲೆಫ್ಟ್ ಸೈಡ್ ಮಾಡ್ತಾನೆ. ಹೆಂಗೆ ನಡೀತಿದೆ ಬಾರಲ್ಲಿ? ಮಾಡ್ತಾಳೆ ಒಳಗೆ ಮಾಡ್ತಾಳೆ. 3 ಸೂಪರ್ ಕಣ. ಏನಂತೆ? ಫ್ಲವರ್ಸ್ ಆರ್ ಅಷ್ಟೇ ಅದು. ಫ್ಲವರ್ಸ್. ಹಾ, ಈ ನನ್ ಮಗ ಹುಡುಗಿರೇನಾದ್ರು ನೋಡಿದ್ರೆ ರಶ್ಮಿ ನೀನು ಕೊಟ್ಬಿಡು ಪೋಸು. ಅಲ್ವಾ, ನಾಯಿ ಹುಚ್ಚವೇ ತರ ಐತೆ. ಮೇಡಮ್, ಯಾವ್ಯಾವ ಡ್ಯೂಟಿ ಕಸಾಯ ಅದು ನಿಮ್ದು? ಇದ್ರಲ್ಲಿ ಹಾಕ್ಬಿಡ್ತೀನಿ. ಅಲ್ಲಿ ಇದು ವೈಟ್ ಪಕ್ಷಿ ಐತೆ ನೋಡಿ, ಜೂಮ್ ಆಗೋ. ಯಾವ ವೈಟ್ ಪಕ್ಷಿನೋ? ಇದೆಲ್ಲ ಕಣ, ಬ್ಲಾಕ್ ಪಕ್ಷಿ. ಸಾರಿ, ವೈಟ್ ಪಕ್ಷಿ. ಸ್ಯಾಮ್ಸಂಗ್ ಅಲ್ಲಿ ವಾವ್. ನೀವೊಂದು ಕಾನ್ಸೆಪ್ಟ್ ಕೇಳ್ತಾ 9 to 5 ಅಂದ್ರೆ ಏನು ಹೇಳು? ಕಾರ್ಪೊರೇಟ್ ಅಲ್ಲಿ ಬೆಳಿಗ್ಗೆ 9 ಸಂಜೆ 5 ಅಷ್ಟೇ. ಇದು ನೋಡಿ, ಇದು 100% ಆಗ್ತೀನಿ. ಇಂತ ನನ್ನ ಮಕ್ಕಳಿಗೆ ನೋಡಿ, 9 to 5 ಅಂದ್ರೆ 9 ರಿಂದ 5 ಅಂತೆ. 9 ರಿಂದ 5 ಎಷ್ಟು ಅವರ್ ಆಯ್ತು? 9 ರಿಂದ 5 ತಡಿ, 9 ರಿಂದ 5 ಎಷ್ಟು ಅವರ್ ಆಯ್ತು? ಕಾರ್ಪೊರೇಟ್ ಅಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀಯ ನೀನು? 8 ಅವರ್ ಕೆಲಸ ಮಾಡ್ತೀಯ ನೀನು? ಡೈಲಿ 8 ಅವರ್ ಕೆಲಸ ಮಾಡ್ತೀಯಾ? 9 ಅವರ್ ತಾನೇ ಕೆಲಸ ಇರೋದು ಕಾರ್ಪೊರೇಟ್ ಅಲ್ಲಿ. 1 hour ಫ್ರೀ ಬಿಡ್ತಾರೆ ಊಟ. 9 to 5 ಅಂದ್ರೆ 9 hours ಜಾಬ್, 5 days ಅಂತ, 5 days in a week ಅಂತ. ಹೌದಾ? ಹಾ, ನಮ್ಗೆ 6 days ಇದೆಪ್ಪ. ನಮ್ಗೆ ಹೆಂಗ್ ಗೊತ್ತಾ? ಅಲ್ಲ, ನಿಂಗೆ 6 days ಇದೆ, ನನಗೆ 96 ಅಂತ ಹೇಳ್ಬೇಕಿತ್ತು. ಕಾರ್ಪೊರೇಟ್ ಅಲ್ಲಿ ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟು ಮಾತ್ರ ಕೆಲಸ ಮಾಡ್ಬೇಕು. ಈ ಓವರ್ ಕೆಲಸ ಮಾಡ್ಕೊಂಡು ಏನೋ ಹೈಕ್ ಕೊಡ್ತಾರೆ, ಇನ್ಕ್ರಿಮೆಂಟ್, ಇವೆಲ್ಲ ಹೇಳ್ತಿದ್ರಲ್ಲ, ಈ ನಾಯಿನ ನಮಗ ಇಂಕ್ರಿಮೆಂಟ್ ಸಾಯ್ತವೆ. ಇಂಕ್ರಿಮೆಂಟ್ ಅಲ್ಲ, ಕತ್ತೆ ದುಡಿಸ್ದಂಗ್ ದುಡಿಸ್ತಾವ್ರೆ ಅವನಿಗೆ. 3
ಅಲ್ಲ ನೀವು ಮೇಡಮ್ ಅಲ್ಲಿ ಕಸ ಐತಿದ್ರಿ, ಇಲ್ಲಿ ಕೋಲ್ ಐತಿದ್ರಿ, ಏನ್ ನಿಮ್ ಕತೆ ಅಂತ? ನನಗದ್ ಇಷ್ಟ, ಯಾರಿಗಾದ್ರು ಹೊಡಿಬೇಕು ಅಂದ್ರೆ ಇದ್ ತಗೋಬೇಕು. ಇಲ್ಲ ಇಲ್ಲ ಬ್ರೋ ಇರಿ ಇದು ಒಳ್ಳೆ ಸನ್ಸೆಟ್ ಬರ್ತಿದೆ, ಬಟ್ ನಿಮ್ ಫೇಸ್ ಡಾರ್ಕ್ ಬರ್ತೈತೆ. ಈ ಕಡೆ ಆಂಗಲ್ ಇಂದ ಬರ್ತೀನಿ, ಈ ಕಡೆ ಆಂಗಲ್ ಇಂದ ಬರ್ತೀನಿ. ಈಗ ತಡಿ, ಈ ಕಡೆ ನೋಡಿಲಿ, ಇಲ್ಲಿ ನೋಡಿಲಿ, ಡಾರ್ಕ್ ಫ್ಯಾಂಟಸಿ ಒಂದು ಚಾಕ್ಲೇಟ್ ಇದೆ ಗೊತ್ತಾ? ಅಂದ್ರೆ ಅವ್ರು ಇವಾಗ ಪ್ರಮೋಷನ್ ಮಾಡ್ಬೇಕು ಅಂತ ಅವ್ರು ಇವನ್ನ ಎಷ್ಟು ದಿನ ಕರೆದಿದ್ರೆ ಗೊತ್ತಾ ಬನ್ನಿ ಅಂತ, ಅವ್ನು ಕಾರ್ಪೆಟ್ ಬಿಟ್ಟು ಹೋಗ್ತಾ ಇಲ್ಲ, ಅವ್ನಿಗೆ ಹೇಳಕ್ ಆಗ್ತಾ ಇಲ್ಲ. ಅವ್ನಿಗೆ ಇದು ನೋಡಿ ಅವಾಗ್ಲೇ ಹೇಳ್ದ, ನಾನು ಲಾಗ್ ಎಲ್ಲ ಮಾತಾಡ್ತೀನಿ, ಬಟ್ ನನ್ಗೆ ಇದು ಫೋಟೋ ಹಿಡ್ಕೊಂಡು ಅಂತ ಅಂತಿದ್ದಾರೆ ಇವರು. ಕಪ್ಪನ್ನ ಬೆಲೆ ಏನಂತ ಇವ್ರಿಗೆ ಗೊತ್ತಿಲ್ಲ. ನಾನು ಕಪ್ ಇಷ್ಟ ಕಪ್ ಹಾಕೊಂಡ್ರದ್ದು ನೋಡಿ. RCB ಒಂದ್ ಕಪ್ಪನ್ನ ಗೆಲ್ಲಕ್ಕೆ ಎಷ್ಟು ವರ್ಷ ಗೊತ್ತಿತ್ತು. ಆ ಕಪ್ಗೋಸ್ಕರ ಎಷ್ಟು ಒದ್ದಾಡಿದ್ದು ನೋಡಿ. ಅದನ್ನ ಬ್ರೋ ಅವ್ನ್ ಮಾತಾಡ್ತಿರ ಕಪ್ಪು ಬೇರೆ, ನೀನ್ ಮಾತಾಡ್ತಿರ ಕಪ್ಪು ಬೇರೆ ಬ್ರೋ. ನಾವು 3 ವರ್ಷದಿಂದ ಕಂಟಿನ್ಯೂಸ್ 3 ವರ್ಷದಿಂದ ತಗೊಂಡಿದೀವಿ. ಇಲ್ಲ ಕಪ್ಪು ಎಲ್ಲ 24, 25, 26 ಇನ್ನೊಂದು ಬರುತ್ತೆ. ಒಂದ್ ನಿಮಿಷ ಕಪ್ ತಗೊಂಡು ಜೋಬಳಿಗೆ ಇಟ್ಕೊಂಡು ಹೋಗ್ಬಿಡಿ, ಫ್ರೀ ಕೊಡ್ತೀವಿ. ಬ್ರೋ ನೀನು MI ತಾನೆ? ರೋಹಿತ್ ಶರ್ಮಾ ಫ್ಯಾನ್. ಇವ್ನು MI ಫ್ಯಾನ್. ರೋಹಿತ್ ಶರ್ಮಾಗೋಸ್ಕರ ಕ್ರಿಯೇಟ್ ಮಾಡ್ತೀನಿ. ರೋಹಿತ್ ಶರ್ಮಾ ಇಲ್ಲ ಅಂದ್ರೆ MI ಗೆ ಸಪೋರ್ಟ್ ಮಾಡೋದು ನನ್ನ ಮಗ. ನಿಮ್ ಮಾಧುರ್ಯನೇ. ಗಾಯ್ಸ್, ತುಷಾರ್ ವ್ಲಾಗ್ಸ್ ಕನ್ನಡ, ಹಾಯ್ ತುಷಾರ್ ವ್ಲಾಗ್ಸ್ ಕನ್ನಡ ಇಲ್ಲಿದ್ದಾರೆ. ಮಾಧು ಅನ್ಕೊಂಡು ಹಾಯ್ ಅಂತ ಬಂದ್ಬಿಟ್ಟ. ಮೀಟ್ರಿದೆ ಕಾಲಾಕೋ ಮಾತಾಡ್ತೀನಿ ನೋಡ್ಕೊಂಡು. ನೀರಬೆಟ್ಟು ನೆಲದ ಮೇಲೆ ಫ್ರೆಂಡ್ಸ್ ಗಳನ್ನ ಯಾವತ್ತೂ ಇಟ್ಕೋಬೇಡಿ ಫ್ರೆಂಡ್ಸ್. ಇಂಥ ಫ್ರೆಂಡ್ಸ್ ಗಳು ವೇಸ್ಟ್ ಗಳು ಫ್ರೆಂಡ್ಸ್. ಇವ್ರ ಫ್ರೆಂಡ್ಸ್ ಗಳು ಚೆನ್ನಾಗಿರೋ ಹುಡುಗಿರು ಎಲ್ಲಾರನು ಇವ್ರ ಫ್ರೆಂಡ್ಸ್ ಗಳು ಮಾಡ್ಕೊಂತಾರೆ. ನಮ್ಗಳಿಗೆ ಮಾತ್ರ ಒಂದಿನ ಇಂಟ್ರೊಡ್ಯೂಸ್ ಮಾಡ್ಸಲ್ಲ. ಆಂಟಿ, ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಬೇಗ ನಿಮ್ ಮಗಂಗೆ ಮದುವೆ ಮಾಡಿ. ಯಾವ್ದೇ ಕಾರಣಕ್ಕೂ ಮಾಡಬೇಡಿ. ನಾನೀಗ ಮಾಡಿದ್ರು ಆಗಲ್ಲ, ನಾನು ಇನ್ನೂ ಲೈಫ್ ಎಂಜಾಯ್ ಮಾಡ್ಬೇಕು. ಏನಪ್ಪ ಎಂಜಾಯ್ಮೆಂಟ್ ಲೈಫ್ ಅಂದ್ರೆ? ಇವಾಗ ಬೇಕು ಅಂತಾನೆ ನಾವು ಸ್ವಲ್ಪ ಸ್ಕ್ರಿಪ್ಟೆಡ್ ತರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರು ಅಂತ ನಮಗೆ ಗೊತ್ತಿಲ್ಲ, ಬರ್ತಾ ಇದ್ದಾರೆ. ಸಿದ್ದು, ಹೌ ಆರ್ ಯು? ಹಾಯ್. ಚಿಕ್ಕ ಮುಂದೆ ಕೇಳೋದು ಮಾತಾಡ್ಸಿ. ಏನಂತ ಮಾತಾಡ್ಸೋದು? ಅವ್ರಿಗೆ ಕನ್ನಡ ಬರ್ಬೇಕಲ್ಲ ಮಾತಾಡ್ಸೋಕ್ಕೆ. ದೇವರನ್ನ ಕನ್ನಡ ಬಂದಿರೋ ತಿರುಗಿ ನೋಡ್ತಿದ್ರು. ಮುಂದೆ ಬರ್ತೀವಿ ಈಗ. ಅವ್ರೆಬ್ರು ಬರ್ತಾರೆ, ನಾವು ಅಂತ ಬರ್ತೀನಿ, ನೀನು ಬರ್ತೀವಿ ಈಗ. ಸರಿ ಆಯ್ತು. ಏನ್ ಮಾಡ್ಬೇಕು ಈಗ? ನಾವು ಅಂತ ಬರುತ್ತೆ. ಅಲ್ಲಲ್ಲ, ಇಲ್ಲಿ ನೋಡಿ ಏನೋ ಕಾನ್ಸೆಪ್ಟ್ ಮಾಡಿದೀವಿ. ಅಲ್ಲಿ ಮುಂದೆ ಹುಡುಗರವ್ರೆ ಹಾವು ಅಂತ ಓಡಾಯ್ತಾರೆ ಅಂತ ನಾವು ಓಡಾಡ್ಬೇಕಾಗ್ತದೆ. ಹಾವು ಗೊತ್ತಾಗ ಅವ್ರಿಗೆ ಸ್ನೇಕ್ ಅನ್ಬೇಕು. ಇಟ್ಕೊಳ್ಳ, ನೀನ್ ಮಾಡಲ್ಲ, ನಾವು ಓಡಾಡ್ತೀವಿ. ಪ್ರಿಯಾಗೇನೋ ಮಾಡಲ್ಲ ಕಣ. ಹಾವು ಎಲ್ಲ ಅವರೆಲ್ಲ ಒಂದೇ ಫ್ರೆಂಡ್ಸು. ಪ್ರಾಂಕ್ ಬ್ರೋ, ಇಟ್ ಜಸ್ಟ್ ಎ ಪ್ರಾಂಕ್ ಬ್ರೋ. ಈ ಬಟ್ಟಿಗೆ ಬಿಲ್ಡಪ್ ಎಲ್ಲ ಕೊಡ್ಬೇಡ ನೀನು, ಕ್ಯಾಮ್ರಾ ಐತಿ ಅಂತ. ನಾರ್ಮಲ್ ಆಗಿ ಏನೋ ಒಳ್ಳೆ ಬಾಡಿ ಬಿಲ್ಡರ್ ತಿರುಗಂಗೆ ಹೇಳೋ ಬ್ರೋ ಅಂತ. ಒಂದಲ್ಲ ಒಂದಿನ ಆಗ್ತೀನಿ ಬ್ರೋ. ಏನಾಗ್ತೀಯಾ? ಬಾಡಿ ಬಿಲ್ಡರ್ ಹಂಗೆ ಹೇಳು. ಆಗ್ತೀನಿ ಬ್ರೋ ಅಂದ್ರೆ ನಾವ್ ಏನೇನೋ ಅನ್ಕೊಂಡ್ಬಿಡ್ತೀವಿ. ಆಗ್ತೀನಿ ಬ್ರೋ. ನೀನ್ ಹೆಂಗೆ ದೂರದ ಕನ್ಕೊಂಡಿದ್ದೆ ಹಂಗೆ ನಾವು ದೂರದ ಕನ್ಕೊಂಡ್ತೀವಿ. ಏನ್ ಬಾಡಿ ಬಿಲ್ಡರ್ ಹಾಕದ? ಇಲ್ಲ, ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡೋದು. ಅದು ಹಂಗೆ ಹೇಳು. ಮತ್ತೆ ಆಕ್ಚುಲ್ ಮೀಟ್ರ್ ಇಲ್ಲಿಗೆ ಇರೋದು, ಅಲ್ಲಿ ಖಾಲಿ ಇತ್ತು. ಮಾತಾಡ್ಕೊಂಡು ಬಂದ್ಬಿಟ್ಟು ಗೊತ್ತಾಗುತ್ತೆ ನಮ್ಮ ಮೀಟ್ರ್ ಹೆಂಗೆ ಅಂತ. ಜನರ ಜೊತೆ ಮಾತಾಡ್ಕೊಂಡು ನೋಡ್ರಮ್ಮ ಕೂತ್ಕೊಳ್ಳೋಣ. ಅದಕ್ಕೆ ಹೇಳೋದು, ನೀವು ಬರ್ಬೇಕಾದ್ರೆ ಯಾವತ್ತು ಯಂಗ್ಸ್ಟರ್ಸ್ ಕರ್ಕೊಬನ್ನಿ, ವಯಸ್ಸಾದವ್ರು ಕರ್ಕೊಬರ್ಬೇಡಿ ಅಂತ. ಇದಕ್ಕೆ ಹೇಳೋದು ನಾನು. ಮಾತು ಕೂತ್ಕೊಳ್ಳೋಣ ಅಂತೆ. ಲವ್, ಅದು ಜಾಕಿಂಗ್ ಅನ್ನಲ್ಲ, ಜಗ್ಗಿಂಗ್ ಅಂತಾರೆ. ಜಕ್ಕಂಡ್ ಐತಿ ಜಾಕಿಂಗ್ ಮಾಡು ಅಂತ ಹೇಳ್ತಾರದು. ಮನೆ ಇದೆ ಸ್ಪಾಟ್. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಯ್ತು. ಆಕ್ಚುಲಿ ಏನಿಲ್ಲ, ಅಲ್ಲೂ ಒಂದು ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಬ್ರೋ. ಕಷ್ಟ ಸಕ ಮಾತಾಡ್ತಾರೆ. ಕಂಟೆಂಟ್ ಈಸ್ ಕಿಂಗ್ ಅಂತ ಹೇಳ್ತೀವಿ. ಕಂಟೆಂಟ್ ನರಿ ಎಲ್ಲ ಅದು ಹಂಗೆ ಕಡೆ ತಿರ್ಗಿ ಮಾಡ್ಬಿಟ್ಟು ಅವ್ನ ಫ್ರೆಂಡು ಅಂತ ಯಾವತ್ತೂ ನೋಡಿದೀನಿ ನಾನು. ಆ ಥರ ಇದೆಲ್ಲ ಆಗ್ತೈತೆ ನೋಡೋದು. ಅದೆಲ್ಲ ಹೇಳ್ಬೇಡ, ಕರೆಕ್ಟಾಗಿ ಹೇಳು. ಇದೆಲ್ಲ ಆಗ್ತೈತಿದ್ರೆ ಏನಾದ್ರು ಅರ್ಥ ಆಯ್ತದೆ? ಆಕ್ಟಿವಿಟೀಸ್ ಎಲ್ಲ ಮಾಡಕ್ಕೆ ಏನೋ ಸ್ಟಾರ್ಟ್ ಮಾಡ್ತಿದ್ದಾರೆ. ವಾಟರ್ ಆಕ್ಟಿವಿಟೀಸ್.
ಸೀದಾ ಬಂದ್ಮೇಲೆ ನಾವು ಕಯಾಕಿಂಗ್ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲೇ ಮಾಡ್ಬೋದು ಅನ್ಕೋತೀನಿ. ಕಯಾಕಿಂಗ್ ಅಂದ್ರೆ ಅದೇ ನೀರ್ ಮೇಲೆ ಕುತ್ಕೊಂಡು ಜಿಗ್ತಾರಲ್ಲ ಅದು. ಏನಪ್ಪ ಕಾರ್ಪೊರೇಟ್ ಬಂದ್ಬಿಟ್ಟು ಏನೇನೋ ಕಲ್ತಿದ್ದೀರಾ. ಅಲ್ಲ ಯಾವ್ದು ಹೊಡಿಬೇಕು ನನ್ನ ಮಗನೇ. ಕಯಾಕಿಂಗ್ ಕರ್ಕೊಂಡೋಗಿದ್ದೆ ನೀ ನನ್ನ ಮಗನೇ ಫಸ್ಟ್ ನಮಗೆ ದಾಂಡೇಲಿಗೆ. ಎಪ್ಪಡೂರಾ ದಾಂಡೇಲಿ ವಿಡಿಯೋ ಹಾಕ್ಬೂರಾ ಮಕ್ಕಳ ಮಕ್ಕಳು ಏಯ್ ಸಾರಿ ಹೇಳಲಿ, ಸಾರಿ ಹೇಳ. ನಮ್ಮ ಅಮ್ಮ ಇದ್ದಂಗೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ ಬೋಳಿ. ಸಾರಿ ಹೇಳ. ಒಂದ್ ಪಕ್ಷ ಅಕ್ಕ ಏನೋ ಅಂದ್ರೂ ಪರವಾಗಿಲ್ಲ, ಒಂದೇ ಸರಿ ಅಮ್ಮನ್ ಕೊಟ್ಬಿಟ್ಟ ಅವನ. ಅವ್ರಿಗೆ ಅಷ್ಟು ವಯಸ್ಸು ಆಗಿಲ್ಲ, ಅಮ್ಮ ಅಂದ್ಬಿಟ್ಟ ಅವ್ರನ್ನ. ಏನ್ ಹೇಳಕ್ ಬರ್ತಿದೆ ಅಂದ್ರೆ ಲವ್ ಗಿವ್ ಮದ್ವೆ ಈ ತರ ಎಲ್ಲ ಆದ್ರೆ ಜೀವನ ಅಷ್ಟೇ ಇದ್ಬಿಡುತ್ತೆ. ಈ ತರ ಜೊತೆ ಜಾಲಿ ಇರಲಿ ಅಂತ ಆದ್ರೆ ನೋಡಿ ಫ್ರೆಂಡ್ಸ್ ಆದ್ರೆ ಲವ್ ಇಲ್ಲ ಮದ್ವೆ ಇಲ್ಲ ಮನೆ ಕಲಿಬೇಕು. ನೋಡಿ ಜನ ನಮ್ ನೋಡಿ ಸ್ವಲ್ಪ ಜನ ಮೋಟಿವೇಟ್ ಆದ್ರೆ ನಮ್ಗೆ ಅದೇ ಒಳ್ಳೇದು. ಇದು ಒರಿಜಿನಲ್, ಇದು ಒರಿಜಿನಲ್ ವ್ಲಾಗ್ ಫ್ರಮ್ ಮೀಶೋ ವ್ಲಾಗ್ ಫ್ರಮ್ ಮೀಶೋ. ನೋಡಿ ಆಕ್ಚುಲಿ ನಮ್ಗಳನ್ನ ನೋಡಿ ಸ್ವಲ್ಪ ಜನ ಮೋಟಿವೇಟ್ ಆಗ್ತಾರೆ ಅಂದ್ರೆ ವೈ ನಾಟ್ ಇದೇ ಎಕ್ಸಾಂಪಲ್. ಸಿ ನಾವು ಮಾತಾಡ್ತಾ ಇರೋದೆಲ್ಲ ನೋಡಿ ಹೆಂಗೆ ಮೋಟಿವೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅವಳ ಏಜ್ಗೆ ಅವ್ಳು ಮೋಟಿವೇಶನ್ ಕೊಡ್ಬೇಕು, ನಾವು ಕೊಡ್ತಾ ಇದ್ದೀವಿ, ನಮ್ಮಿಂದ ನೋಡೋರು ತಗೊಂತ ಇದ್ದಾರೆ. ಇದು ಗಿಡ ಹಸಿದು ನೀನು ಈಗ ವಿಡಿಯೋ ಮಾಡ್ಬೇಕಾದ್ರೆ ನೀನು ನನ್ನ ಕೈ ಮೇಲೆ ತಲೆ ಮೇಲೆ ಕೈ ಮಾಡಿ, ಅಲ್ಲ ಕೈ ಮೇಲೆ ತಲೆ ಮಾಡಿ, ಸಾರಿ ಯಾವುದೋ ಒಂದು ಮಾಡಿ ಈಗ ನನಗೆ ನೀನು ಏನು ಮಾಡಿದ್ಯಾ, ಇಲ್ಲಿಗಲ್ ಆಗಿ ಮಾಡಿದ್ಯಾ. ನಾನೀಗ ಆ್ಯಕ್ಚುಲಿ ಪಾರ್ಕಲ್ಲಿ ನಾನು ಇಂಡಿಯನ್ ಸಿಟಿಸನ್, ನನ್ನ ಮೇಲೆ ನೀನು ಕೈ ಮಾಡಿದ್ಯಾ, ನಾನು ಇನ್ನು ಕೇಸ್ ಹಾಕೋದಿಲ್ಲ. ಕಲರ್ ಬೇರೆ ಇರಬಹುದು, ಕಲರ್ ಬೇರೆ. ಇವ್ರು ಫ್ರಮ್ ಇಂಡಿಯನ್. ನೋಡಿ ಜನ ಅಂತೆ ಅಲ್ಲಿ ಹೋಗ್ತಿದಾರಲ್ಲ ನೋಡಿ, ಅವ್ರದ್ದು ಜೀವನವೇ ಜೀವನ. HR ಫೋನ್ ಹಾಕ್ತಾರೆ ನೀನೇ ಅಂತ ಅನ್ನುತ್ತೆ. ಏನಂತಾರೆ ಮುಂದಕ್ಕೆ, ಅವರಷ್ಟು ಇಂಗ್ಲೀಷ್ ಬಂದಿದ್ರೆ ನಾವ್ ಯಾಕೆ ಹಿಂಗಿರ್ತಿದ್ವಿ ಅಲ್ವಾ? ಸಿದ್ದು ಯಾಕೆ HR ಟ್ರೈ ಮಾಡ್ಬಾರ್ದು ನೀನು? ಸಾರಿ ಬ್ರೋ, ಅದೇ HR ಟ್ರೈ ಮಾಡಿ ಅಂತ ಹೇಳಿದ್ದು HR ಕೆಲ್ಸಕ್ಕೆ ಅಥವಾ HR ಟ್ರೈ ಮಾಡಿ? ಅದನ್ನ ನಾನು ಡಿಸ್ಕ್ರೈಬ್ ಮಾಡಬೇಕು ಅಂದ್ರೆ ಒಂದಿನ ಆಗುತ್ತೆ. ಏನಂತ ಗೊತ್ತಿಲ್ಲ, ಏನೋ ಸೌಂಡ್ ಬಂತು, ಏನೋ ಅದು ಆಗ್ಬಿಟ್ಟು ಜನ ಕೆಲ್ಸ್ಬಿಟ್ರು. ಬಿಡಿ ಏನಿಲ್ಲ ಬಿಡಿ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಬಿಡಿ. ಅಲ್ಲ ಅದು ಕಂಟೆಂಟ್ ಅಲ್ಲೇ ಅರ್ಧಕ್ಕೆ ನಿಲ್ಸಿವಲ್ಲ. ಯಾವುದು HR ಟ್ರೈ ಮಾಡಿ ಅಂತ ಹೇಳಿದ್ದು HR ಅದು ಯಾವ ಥರ ಅನ್ಕೋ. ಈಗ ಫಾರ್ ಎಕ್ಸಾಂಪಲ್ HR ಸಿಕ್ಕಿದ್ರೆ HR ಟ್ರೈ ಮಾಡ್ದ ಅಂತ ಹೇಳಿದೆ ಅಂತ ಹೇಳೋದು. HR ಸಿಕ್ಕಿಲ್ಲ ಅಂದ್ರೆ HR ಕೆಲ್ಸಕ್ಕೆ ಟ್ರೈ ಮಾಡಿದೆ ಅಂತ ಹೇಳೋದು. ಈ ತರನು ಒಂದು ಮ್ಯಾಚ್ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಗೊತ್ತಾಗ್ಬೇಕು ಬ್ರೋ, ಗೊತ್ತಾಡ್ಕೋಬೇಕು. ನೀವು ಇರೋ ಕಾರ್ಪೆಟ್ ಅಲ್ಲಿ ಈಗ ರೋಮನ್ ನಂಬರ್ಸ್ ಅಂದ್ರೆ ನಿಮ್ಗೆ ಗೊತ್ತಾಗ, ಹಿಂಗೆ 1 ಹಿಂಗೆ 2 ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು 1 2 3 ಅಂತ ಹೇಳ್ತೀವಿ. ರೋಮನ್ ಅವ್ರು ಹೆಂಗೆ ಹೇಳ್ತಿದ್ವಿ? ಫಾರ್ ಎಕ್ಸಾಂಪಲ್ ಡಿಪ್ಸ್ ಹೊಡಿತಿರ್ತೀವಿ ಅಂತ ನಾವು ಡಿಪ್ಸ್ ಹೊಡಿತಿರ್ತೀವಿ. 1 2 3 ಅಂತ ರೋಮನ್ಸ್ ಅವರು ಚೈನೀಸ್ ಯಾವಾಗ ಆದ್ರೂ ಗೊತ್ತಿಲ್ಲ. ಹೇಳಿ ಕೇಳಿಸ್ಕೊ. ಈಗ 1 2 3 ಅಂತ ಡಿಪ್ಸ್ ಹೊಡಿತೀವಿ ಅಂತ ನಾವು ಇಂಕ್ಲೂಸ್ ಆಗಿ ಹೇಳ್ತೀವಿ. 1 ಡಿಪ್ಸ್ 100 ದೊಡ್ಡ ಡಿಪ್ಸು ಅಂತ. ಅವ್ರು ಹೆಂಗೆ ಹೊಡಿತಾರೆ ಗೊತ್ತಾ? ಸಾಕು, ಜಾಸ್ತಿ ಇದನ್ನ ಪ್ರೆಷರ್ ಕೊಟ್ರೆ ಬೇರೆ ಟ್ರೈ ಮಾಡ್ಬಾರ್ದು. 1 2 3 ಯಾಕೆ ಟ್ರೈ ಮಾಡ್ಬಾರ್ದು? ನೋಡಪ್ಪ ಬಾರಪ್ಪ, ನೀನು ಎಕ್ಸರ್ಸೈಸ್ ಮಾಡಪ್ಪ ಅಲ್ಲಿ, ಬೇಡ ಅಂದ್ರೆ ನೀನು ಒಬ್ಬನೇ ಮಾಡೋದು. ಆಪೋಸಿಟ್ ಯಾರು ಬೇಕಾಗಿಲ್ಲ. ಹಿಂಗೆ ಕೂತ್ಕೊ ನೀನು. ಇದಿರೋದು ಏನು ತೆಕ್ಕಿದು ಸಪೋರ್ಟ್ ಮಾಡ್ಕೊಳ್ಳಿ ಹೊರಿಕೊಳ್ಳೋಕೆ ಅಂತ. ಹಿಂದಕ್ಕೆ ಬ್ಯಾಕು. ಮಿಸ್ಟರ್ ಮಂಡ್ಯ, ಮಿಸ್ಟರ್ ಮದ್ದೂರು, ಮಿಸ್ಟರ್ ಚನ್ನಪಟ್ಟಣ, ಮಿಸ್ಟರ್ ಬೆಂಗಳೂರು ಅಂತ ಸಿಕ್ಕಾಪಟ್ಟೆ ಬರ್ದಿಗಳು. ಅವ್ರು 3 ಜನ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಒಂದು ಕಿವಿ ಕೇಳಿಸಲ್ಲ, ಒಂದು ಕಣ್ಣು ಕಾಣಿಸಲ್ಲ, ಒಂದು ಬಾಯಿ ಮಾತಾಡಕ್ಕೆ ಬರಲ್ಲ. ಇರ್ಲಿ ಏನು ಹುಡುಕ್ಬೇಡಿ ಬಾಸ್, ಬನ್ನಿ ಏನು ಮಾಡಬೇಡಿ. ಅಲ್ಲಿ ಮುಚ್ಕೊಳ್ಳೋ, ಅಲ್ಲಿ ಏನೋ ಮಾಡ್ತಾರ ಮಾಡೋ. ಕಣ್ಣು ಮುಚ್ಕೋ. ಇಲ್ಲ ಟಾರ್ಚ್ ಬರ್ತಲ್ವ ಯಾಕೆ ಅಂತ.
ನೋಡಿ ಫ್ರೆಂಡ್ಸ್, ಹೇಳಿಲ್ವಾ, ಒಬ್ಳು ಕಣ್ ಕಾಣಿಸಲ್ಲ, ಒಬ್ಳು ಕಿವಿ ಕೇಳಿಸಲ್ಲ, ಇವ್ನಿಗೆ ಮಾತಾಡಕ್ಕೆ ಬರಲ್ಲ. ಸರಿ, ಈಗಂತ ಹೇಳ್ತಾ ನಮ್ಮ ವ್ಲಾಗ್ನ ಮಿನಿ ವ್ಲಾಗ್ನ ಸ್ಟಾಪ್ ಮಾಡ್ತಾ ಇದೀವಿ. ಬಾಯ್ ಬಾಯ್ Bye ಬಾಯ್ ಮಾಡಿ 23 ನಿಮಿಷ ಮಾಡೋಣ ಮಿನಿ ವ್ಲಾಗ್ ಅಂತ. ಅದನ್ನ ಕಟ್ ಮಾಡಿ ಬಿಸಾಕ್ಮೇಲೆ ಹಿಂದೆ ಎಲ್ಕ ಮಾತಾಡಿರೋದ್ರಲ್ಲಿ ಕಟ್ ಮಾಡ್ಬೇಕಲ್ಲ ಬಾಯ್ಸ್ ನಾವು. ಬಾಯ್ ಬಾಯ್.